ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ಮತ್ತೆ ಜೈಲು ಪಾಲಾಗ್ತಾರಾ ಕೊಲೆ ಆರೋಪಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಕುತೂಹಲ ಅಷ್ಟೇ ಇದೆ. ದರ್ಶನ್ಗೆ ನೀಡಿರುವಂತಹ ಜಾಮೀನನ್ನ ಪೊಲೀಸರು ಪ್ರಶ್ನಿಸಿದ್ರು. ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೆದವು. ಇವತ್ತಿಗೆ ಏನಾಗುತ್ತೆ ಅದರ ಭವಿಷ್ಯ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ತಿಳಿಸುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಿರೋಧ ಎರಡೂ ರೀತಿಯಲ್ಲೂ ವಾದ ಆಗಿದೆ. ಎರಡೂ ಕಡೆಯವರ ವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿತ್ತು. ಆ ಸಂದರ್ಭದಲ್ಲಿ ದರ್ಶನ್ಗೆ ಕೊಟ್ಟಿರುವಂತ ಈ ಬೇಲ್ ಇದನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿದ್ದರಿಂದ ಇವತ್ತೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ದರ್ಶನ್ಗೂ ಕೂಡ ಭಯ ಕಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ನೀಡುತ್ತೆ, ಬೇಲ್ ರದ್ದಾಗುತ್ತಾ, ಮತ್ತೆ ಜೈಲು ಸೇರ್ಬೇಕಾಗುತ್ತಾ, ಅಥವಾ ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಜಾಮೀನನ್ನ ಕೊಟ್ಟಿರುವಂತದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳಿ ಅದೇ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ಮತ್ತೆ ಜೈಲು ಪಾಲಾಗ್ತಾರಾ ಕೊಲೆ ಆರೋಪಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಕುತೂಹಲ ಅಷ್ಟೇ ಇದೆ. ದರ್ಶನ್ಗೆ ನೀಡಿರುವಂತಹ ಜಾಮೀನನ್ನ ಪೊಲೀಸರು ಪ್ರಶ್ನಿಸಿದ್ರು. ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೆದವು. ಇವತ್ತಿಗೆ ಏನಾಗುತ್ತೆ ಅದರ ಭವಿಷ್ಯ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ತಿಳಿಸುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಿರೋಧ ಎರಡೂ ರೀತಿಯಲ್ಲೂ ವಾದ ಆಗಿದೆ. ಎರಡೂ ಕಡೆಯವರ ವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿತ್ತು. ಆ ಸಂದರ್ಭದಲ್ಲಿ ದರ್ಶನ್ಗೆ ಕೊಟ್ಟಿರುವಂತ ಈ ಬೇಲ್ ಇದನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿದ್ದರಿಂದ ಇವತ್ತೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ದರ್ಶನ್ಗೂ ಕೂಡ ಭಯ ಕಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ನೀಡುತ್ತೆ, ಬೇಲ್ ರದ್ದಾಗುತ್ತಾ, ಮತ್ತೆ ಜೈಲು ಸೇರ್ಬೇಕಾಗುತ್ತಾ, ಅಥವಾ ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಜಾಮೀನನ್ನ ಕೊಟ್ಟಿರುವಂತದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳಿ ಅದೇ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ಮತ್ತೆ ಜೈಲು ಪಾಲಾಗ್ತಾರಾ ಕೊಲೆ ಆರೋಪಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಕುತೂಹಲ ಅಷ್ಟೇ ಇದೆ. ದರ್ಶನ್ಗೆ ನೀಡಿರುವಂತಹ ಜಾಮೀನನ್ನ ಪೊಲೀಸರು ಪ್ರಶ್ನಿಸಿದ್ರು. ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೆದವು. ಇವತ್ತಿಗೆ ಏನಾಗುತ್ತೆ ಅದರ ಭವಿಷ್ಯ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ತಿಳಿಸುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಿರೋಧ ಎರಡೂ ರೀತಿಯಲ್ಲೂ ವಾದ ಆಗಿದೆ. ಎರಡೂ ಕಡೆಯವರ ವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿತ್ತು. ಆ ಸಂದರ್ಭದಲ್ಲಿ ದರ್ಶನ್ಗೆ
ಕೊಟ್ಟಿರುವಂತ ಈ ಬೇಲ್ ಇದನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿದ್ರಿಂದ ಇವತ್ತೇನಾಗುತ್ತೆ ಅನ್ನುವಂತ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ದರ್ಶನ್ಗೂ ಕೂಡ ಭಯ ಕಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ನೀಡುತ್ತೆ, ಬೇಲ್ ರದ್ದಾಗುತ್ತಾ, ಮತ್ತೆ ಜೈಲು ಸೇರ್ಬೇಕಾಗುತ್ತಾ, ಅಥವಾ ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಜಾಮೀನನ್ನ ಕೊಟ್ಟಿರುವಂತದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳಿ ಅದೇ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ಮತ್ತೆ ಜೈಲು ಪಾಲಾಗ್ತಾರಾ ಕೊಲೆ ಆರೋಪಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಕುತೂಹಲ ಅಷ್ಟೇ ಇದೆ. ದರ್ಶನ್ಗೆ ನೀಡಿರುವಂತಹ ಜಾಮೀನನ್ನ ಪೊಲೀಸರು ಪ್ರಶ್ನಿಸಿದ್ರು. ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೆದವು. ಇವತ್ತಿಗೆ ಏನಾಗುತ್ತೆ ಅದರ ಭವಿಷ್ಯ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ತಿಳಿಸುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಿರೋಧ ಎರಡೂ ರೀತಿಯಲ್ಲೂ ವಾದ ಆಗಿದೆ. ಎರಡೂ ಕಡೆಯವರ ವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿತ್ತು. ಆ ಸಂದರ್ಭದಲ್ಲಿ ದರ್ಶನ್ಗೆ ಕೊಟ್ಟಿರುವಂತ ಈ ಬೇಲ್ ಇದನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿದ್ರಿಂದ ಇವತ್ತೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ದರ್ಶನ್ಗೂ ಕೂಡ ಭಯ ಕಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ನೀಡುತ್ತೆ, ಬೇಲ್ ರದ್ದಾಗುತ್ತಾ, ಮತ್ತೆ ಜೈಲು ಸೇರ್ಬೇಕಾಗುತ್ತಾ, ಅಥವಾ ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಜಾಮೀನನ್ನ ಕೊಟ್ಟಿರುವಂತದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳಿ ಅದೇ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ಮತ್ತೆ ಜೈಲು ಪಾಲಾಗ್ತಾರಾ ಕೊಲೆ ಆರೋಪಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಕುತೂಹಲ ಅಷ್ಟೇ ಇದೆ. ದರ್ಶನ್ಗೆ ನೀಡಿರುವಂತಹ ಜಾಮೀನನ್ನ ಪೊಲೀಸರು ಪ್ರಶ್ನಿಸಿದ್ರು. ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೆದವು. ಇವತ್ತಿಗೆ ಏನಾಗುತ್ತೆ ಅದರ ಭವಿಷ್ಯ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ತಿಳಿಸುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಿರೋಧ ಎರಡೂ ರೀತಿಯಲ್ಲೂ ವಾದ ಆಗಿದೆ. ಎರಡೂ ಕಡೆಯವರ ವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿತ್ತು. ಆ ಸಂದರ್ಭದಲ್ಲಿ ದರ್ಶನ್ಗೆ ಕೊಟ್ಟಿರುವಂತ ಈ ಬೇಲ್ ಇದನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿದ್ರಿಂದ ಇವತ್ತೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ದರ್ಶನ್ಗೂ ಕೂಡ ಭಯ ಕಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ನೀಡುತ್ತೆ, ಬೇಲ್ ರದ್ದಾಗುತ್ತಾ, ಮತ್ತೆ ಜೈಲು ಸೇರ್ಬೇಕಾಗುತ್ತಾ, ಅಥವಾ ಈಗಾಗಲೇ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಜಾಮೀನನ್ನ ಕೊಟ್ಟಿರುವಂತದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳಿ ಅದೇ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವತ್ತು ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ.